ಆಕಾಶವಾಣಿ. ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು. ಸೂಪರ್ ಸ್ಪೆಷಾಲಿಟಿ ಟರ್ಷರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ 3D MRI-ನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ. ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್. 24/7 ಎಮರ್ಜೆನ್ಸಿ ಕೇರ್. ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ 45666777. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು. ಭರವಸೆ ಹೊನಲು ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ನೆಫ್ರಾಲಜಿಸ್ಟ್ ಅಂದ್ರೆ ಮೂತ್ರಪಿಂಡ ಶಾಸ್ತ್ರಜ್ಞರಾದ ಡಾಕ್ಟರ್ ಸೈದಾ ಹುರ್ಮತ್ ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ ಕಿಡ್ನಿ ಪ್ರಾಬ್ಲಮ್ಸ್ ಅಂತ ಹೇಳೋದನ್ನ. ಕಿಡ್ನಿಯಲ್ಲಿ ಕಲ್ಲಿದೆ, ಪ್ರಾಬ್ಲಮ್. ಹೊಟ್ಟೆ ನೋವ್ತಾ ಇದೆ, ಕಿಡ್ನಿ ಪ್ರಾಬ್ಲಮ್. ಬೆನ್ನು ನೋವ್ತಾ ಇದೆ, ಕಿಡ್ನಿ ಪ್ರಾಬ್ಲಮ್. BP ಇದೆ, ಹಾಗಾಗಿ ನನಗೆ ಕಿಡ್ನಿ ಪ್ರಾಬ್ಲಮ್ ಬರಬಹುದೇನೋ ಈ ಆತಂಕ ಕೂಡ ಜನರಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಕಿಡ್ನಿ ನಮ್ಮ ದೇಹದಲ್ಲಿ ಎಷ್ಟು ಮುಖ್ಯ, ಎಲ್ಲಿದೆ, ಇದರ ಕಾರ್ಯ ಏನು? ನಮ್ದ್ರಲ್ಲಿ 2 ಕಿಡ್ನಿಗಳಿದೆ. ಅದು ಮೇನ್ಲಿ ಇರೋದು ಬೆನ್ ಕೆಳಗಡೆ ಬರುತ್ತೆ. ನಮ್ ಸೌಭಾಗ್ಯನೋ ದುರ್ಭಾಗ್ಯನೋ ಎಲ್ಲ ಪ್ರತಿ ಆರ್ಗನ್ಸು ಒಂದೊಂದಿದೆ. ಈ ಕಿಡ್ನಿ ಮಾತ್ರ 2 ಇದೆ. ಸೊ ಅದಕ್ಕೆ ಏನೇ ಕಿಡ್ನಿ ಪ್ರಾಬ್ಲಮ್ ಬಂದ್ರು ಎಲ್ಲ ಕಿಡ್ನಿ ಪ್ರಾಬ್ಲಮ್ಸ್ ಬರೋ ತನಕ ತುಂಬಾ ಲೇಟ್ ಆಗುತ್ತೆ. ಸೊ ಬಿಕಾಸ್ ಒಂದ್ ಕಿಡ್ನಿನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಇನ್ನೊಂದು ಕಿಡ್ನಿ ನೋಡ್ಕೊಳುತ್ತೆ. ಸೊ ಅದಕ್ಕೋಸ್ಕರ ಏನೇ ಪ್ರಾಬ್ಲಮ್ ಇದ್ರು ಎಷ್ಟೊಂದ್ ಜನಕ್ಕೆ ನಾವು ಒಂದೊಂದ್ಸಲ ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ ಈ ಕಿಡ್ನಿ ಪ್ರಾಬ್ಲಮ್ಗಳಿಗೆ. ಯಾಕಂದ್ರೆ ಇರೋದು 2 ಕಿಡ್ನಿ, ಒಂದ್ ಪ್ರಾಬ್ಲಮ್ ಆದ್ರೂ ಇನ್ನೊಂದು ನೋಡ್ಕೊಳುತ್ತೆ. ಕಿಡ್ನಿಗಳು ಎಲ್ಲಿ ಬರುತ್ತಪ್ಪ ಅಂದ್ರೆ ಇದು ಹಿಂದ್ಗಡೆ ಬೆನ್ ಕೆಳಗಡೆ ಬರುತ್ತೆ. 2 ಕಿಡ್ನೀಸ್ ಇದೆ. ಇದ್ರ ಮೇನ್ ಕೆಲಸ ಏನಂದ್ರೆ ಎಕ್ಸ್ಟ್ರಾ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನ್ ಹೇಳ್ತೀವಿ, ಏನೇನ್ ವೇಸ್ಟ್ ನಮ್ಮ ಬಾಡಿನಲ್ಲಿ ಏನೇನ್ ಪ್ರೊಡಕ್ಷನ್ಸ್ ಎಲ್ಲ ಆಗುತ್ತೆ, ನಾವೇನೇನ್ ಕೆಲಸ ಮಾಡ್ತೀವಿ, ಊಟ ಮಾಡೋದಿರ್ಲಿ, ಮಲ್ಕೊಳ್ಳೋದ್ರಲ್ಲಿ ಎಲ್ಲದಕ್ಕೂ ಒಂದು ಮೆಟಬಾಲಿಸಮ್ ಅಂತ ಆಗುತ್ತೆ. ಆ ಮೆಟಬಾಲಿಸಮ್ ಅಲ್ಲಿ ಏನೇನ್ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ರಿಲೀಸ್ ಆಗುತ್ತೆ ಅದೆಲ್ಲ ಕಿಡ್ನೀಸ್ಗಳು ತೆಗೆಯುತ್ತೆ. ಅದ್ರ ಜೊತೆ ಬಾಡಿಯಿಂದ ಎಕ್ಸ್ಟ್ರಾ ನೀರು ಕೂಡ ತೆಗೆಯುತ್ತೆ ಅದು. ಸೊ ಅದರಿಂದ ನಮ್ BP ಕಂಟ್ರೋಲ್ ಬರುತ್ತೆ. ಸೊ ನಾವು ನಾರ್ಮಲ್ ಆಗಿ ಎದೊಳ್ಬಹುದು, ನಾರ್ಮಲ್ ಆಗಿ ಮಾತಾಡ್ಬೋದು, ನಾರ್ಮಲ್ ಆಗಿ ನಮ್ ಕೆಲಸಗಳೆಲ್ಲ ಮಾಡ್ಕೊಬಹುದು. ಇನ್ನೊಂದೇನಂದ್ರೆ ನಮ್ ಬೋನ್ಸ್ ಅದು ಕ್ಯಾಲ್ಸಿಯಂ, ವಿಟಮಿನ್ D, ಫಾಸ್ಫರಸ್ ಅನ್ನೋ ಪದಾರ್ಥನ ಒಂದು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳುತ್ತೆ. ಅದರಿಂದ ನಮ್ಮೆಲ್ಲ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. 3ನೇದು ಅದು ಬ್ಲಡ್ ನ ನಾರ್ಮಲ್ ಅಲ್ಲಿ ಇಡುತ್ತೆ. ಅದು ಮೇನ್ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ. ಅದು ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಕಿಡ್ನಿ ಅದೊಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ನಾವು ಎರಿಥ್ರೋಪಾಯ್ಟಿನ್ ಅಂತ ಹೇಳ್ತೀವಿ. ಆ ಪ್ರೊಡಕ್ಷನ್ ಇದ್ರೆ ಮಾತ್ರ ನಮ್ಮ ಬಾಡಿನಲ್ಲಿ ರಕ್ತ ಫ್ಲೋ ಆಗುತ್ತೆ ನಾರ್ಮಲ್ ಆಗಿ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ನಾವೇನೇನ್ ಕೇಳಿರ್ತೀವಿ, ಜಸ್ಟ್ ಯೂರಿನ್ ಪ್ರೊಡಕ್ಷನ್ ಮಾಡುತ್ತೆ ಅಂತ ನಾವ್ ಕೇಳಿರ್ತೀವಿ. ಬಟ್ ಅದ್ರ ಜೊತೆಗೆ ಅದು BP ಕಂಟ್ರೋಲ್ ಮಾಡುತ್ತೆ, ನಮ್ ಬೋನ್ಸ್ ನ ಸ್ಟ್ರಾಂಗ್ ಇಡುತ್ತೆ, ಪ್ಲಸ್ ರಕ್ತನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುತ್ತೆ. ಡಾಕ್ಟರ್, ನೀವು ಹೇಳ್ದ ಹಾಗೆ ಬರೀ ಕಿಡ್ನಿ ಯೂರಿನ್ ನ ಫಿಲ್ಟರ್ ಮಾಡುತ್ತೆ, ಕಲ್ಮಶನ ಆಚೆಗೆ ಹಾಕತ್ತೆ, ಇಷ್ಟು ಮಾತ್ರ ಗೊತ್ತಿತ್ತು ಜನಕ್ಕೆ. ಬಹುಶಃ ಈ ನಿಮ್ಮ ಮಾತಿನಿಂದ ಇನ್ನಷ್ಟು ಅವರಿಗೆ ವಿವರಣೆ ಸಿಕ್ತು ಅಂತ ಅನ್ಕೊಳ್ತೀನಿ. ಆದ್ರೆ ಮೂತ್ರಪಿಂಡದಲ್ಲಿ ಅಂದ್ರೆ ಕಿಡ್ನಿಯಲ್ಲಿ ಯಾವಾಗ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಡಾಕ್ಟ್ರೆ? ಯಾವ ವಯಸ್ಸಿನಲ್ಲಿ ಕಾಣಿಸ್ಕೊಳ್ಳುತ್ತೆ? ಕಿಡ್ನಿನಲ್ಲಿ ಬರೋ ತೊಂದರೆಗಳು ಎನಿ ವಯಸ್ಸಲ್ಲಿ ಬರ್ಬೋದು, ಎನಿ ಏಜ್ ಅಲ್ಲಿ ಬರ್ಬೋದು. ಬೇರೆ ಬೇರೆ ಕಿಡ್ನಿ ಪ್ರಾಬ್ಲಮ್ಗಳು ಬೇರೆ ಬೇರೆ ಏಜ್ ಅಲ್ಲಿ ಬರುತ್ತೆ. ಹುಟ್ಟಿದ ಮಗುವಿಗೂ ಕೂಡ ಕಿಡ್ನಿ ಪ್ರಾಬ್ಲಮ್ ಶುರು ಆಗ್ಬೋದು. ಹುಟ್ಟಿದ ತಕ್ಷಣ ಯೂರಿನ್ ಬರಲ್ಲ, ಅಥವಾ ಯೂರಿನ್ ಬಂದ್ರೆ ಒಂದು ಕ್ರಿಯಾಟಿನಿನ್ ಅಂತ ನಾವು ಲೆವೆಲ್ ಚೆಕ್ ಮಾಡ್ತೀವಿ ಬ್ಲಡ್ ಅಲ್ಲಿ, ಅದು ವ್ಯಾಲ್ಯೂ ಜಾಸ್ತಿ ಆಗಿರ್ಬೋದು. ಸೊ ಎನಿ ಪ್ರಾಬ್ಲಮ್, ಅಥವಾ ನೀವು ಯಂಗ್ಸ್ಟರ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಸಡನ್ ಆಗಿ BP ಕಾಯಿಲೆ ಬಂದು ನೋಡಿದ್ರೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇರಕ್ಕೆ ಚಾನ್ಸಸ್ ಇರುತ್ತೆ. ಅಥವಾ ಎಷ್ಟೊಂದು ಜನಕ್ಕೆ ಶುಗರ್ ಇರುತ್ತೆ, BP ಇರುತ್ತೆ, ಅದರಿಂದ ಸೆಕೆಂಡರಿ ಕಿಡ್ನಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಕಿಡ್ನಿ ಪ್ರಾಬ್ಲಮ್ ಎನಿ ಏಜ್ ಅಲ್ಲಿ ಬರ್ಬೋದು. ಬರೀ ದೊಡ್ಡವ್ರಿಗೆ, ಬರೀ ಚಿಕ್ಕವ್ರಿಗೆ, ಅಥವಾ ಬರೀ ವಯಸ್ಸಾದವ್ರಿಗೆ ಅಂತ ಏನೂ ಇಲ್ಲ. ಹುಟ್ಟದ್ರಿಂದ ಎತ್ಕೊಂಡು ವಯಸ್ಸಾದವ್ರಿಗೆ ಎನಿ ಏಜ್ ಅಲ್ಲಿ ಕಿಡ್ನಿ ಪ್ರಾಬ್ಲಮ್ಸ್ ಬರ್ಬೋದು. ಡಾಕ್ಟರ್, ಈಗ ತಾನೇ ನೀವು ಹೇಳಿದ್ರಿ BP ಇರೋರಿಗೆ, ಶುಗರ್ ಇರೋರಿಗೆ ಕಿಡ್ನಿ ಪ್ರಾಬ್ಲಮ್ ಬರಬಹುದು ಅಂತ. ಯಾಕೆ? ಈ BP ಶುಗರ್ ಅನ್ನೋದು ನಮ್ಮ ಎಂಟೈರ್ ಬ್ಲಡ್ ಅಲ್ಲಿ ಇರುತ್ತೆ. ಅಂದ್ರೆ ಈಗ ನೋಡಿ, ಒಂದು ಹಾರ್ಟ್ ಪ್ರಾಬ್ಲಮ್ ಇದ್ರೆ ಜಸ್ಟ್ ಹಾರ್ಟ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. ಬಟ್ ಈ BP ಶುಗರ್ ಅನ್ನೋದು ರಕ್ತದಲ್ಲಿರುತ್ತೆ. ಈ ನಮ್ಮ ರಕ್ತ ಫುಲ್ ಬಾಡಿನಲ್ಲಿ ಫ್ಲೋ ಆಗ್ತಾ ಇರುತ್ತೆ. ತಲೆನಿಂದ ಎತ್ಕೊಂಡು ಕಾಲ್ ತನಕ ಈ ಶುಗರ್, ಫಾರ್ ಎಕ್ಸಾಂಪಲ್ ನಿಮ್ ರಕ್ತದಲ್ಲಿ ಶುಗರ್ ತುಂಬಾ ಜಾಸ್ತಿ ಇದ್ರೆ ಆ ಶುಗರ್ ನಿಮ್ಗೆ ಬ್ರೈನ್ ಇಂದ ಇಟ್ಕೊಂಡು ಕಾಲ್ ತನಕ ಹೋಗುತ್ತೆ. ಸೊ ಕೆಲವ್ರಿಗೆ ಬ್ರೈನ್ ಪ್ರಾಬ್ಲಮ್ಸ್ ಬರುತ್ತೆ, ಕೆಲವ್ರಿಗೆ ಕಾಲ್ ನಡೆಯಕ್ಕಾಗಲ್ಲ, ಕಾಲ್ ನೋವು ಬರುತ್ತೆ, ಕಾಲ್ ಕಟ್ ಮಾಡ್ಬೇಕಾಗತ್ತೆ. ಆ ತರಾನೇ ಈ ಶುಗರು ಜಾಸ್ತಿ ಇದ್ದು ಅಥವಾ BP ಕಂಟ್ರೋಲ್ ಇಲ್ಲ ಅಂದ್ರೆ ಎಲ್ಲ ಕಿಡ್ನಿ ಮೇಲೆ ಎಫೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ
ಅನ್ನೆಸರಿ ಎಕ್ಸೆಸಿವ್ ಶುಗರ್ ಅಂತ ಏನ್ ಹೇಳ್ತೀವಿ, ಈಗ ಕಂಟ್ರೋಲ್ ಅಲ್ಲಿ ಇರಲ್ಲ ಶುಗರ್, ಎಕ್ಸ್ಟ್ರಾ ಶುಗರ್ ಬಾಡಿನಲ್ಲಿ ಪ್ರೊಡ್ಯೂಸ್ ಆದಾಗ ಇದು ಒಂಥರ ಟಾಕ್ಸಿನ್ ತರ ನಮ್ಗೆ ಇದು ಹೋಗ್ಬಿಟ್ಟು ಕಿಡ್ನಿನಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿರೋ ಪಾಯ್ಸನಸ್ ಟಾಕ್ಸಿನ್ಸ್ ರಿಲೀಸ್ ಮಾಡುತ್ತೆ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ಯಾರಿಗಾದ್ರೂ ಶುಗರ್ ಬಂತು ಅಂತ ಗೊತ್ತಾಯ್ತು ಅನ್ಕೊಳ್ಳಿ, ಶುಗರ್ ಡಿಟೆಕ್ಟ್ ಆಯ್ತು, ನಾವಂತೂ ಇಮಿಡಿಯೇಟ್ ಆಗಿ ಕ್ರಿಯಾಟಿನಿನ್ ಟೆಸ್ಟ್ ಮಾಡಿ, ಒಂದು ಬ್ಲಡ್ ಟೆಸ್ಟ್ ಮಾಡಿ, ಒಂದು ಯೂರಿನ್ ಟೆಸ್ಟ್ ಮಾಡಿ, ಕಣ್ ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಈ ಶುಗರ್ ಅನ್ನೋದು ಬ್ಲಡ್ ಅಲ್ಲಿ ಇರುತ್ತೆ, ಫುಲ್ ಬ್ಲಡ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಅಂಡ್ ಕೆಲವು ಸಲ ನಾವು ಕಣ್ಣಲ್ಲಿ ಡೆಪಾಸಿಟ್ ಆಗ್ಬಿಡುತ್ತೆ. ಎಷ್ಟು ವರ್ಷದಿಂದ ಶುಗರ್ ಇದೆ ಅಂತ ಹೇಳಕ್ ಕಷ್ಟ ಆಗುತ್ತೆ. ಇವತ್ತು ನಂಗೆ ಶುಗರ್ ಇದೆ ಅಂತ ಗೊತ್ತಾದ್ರೆ ನಾನು ಇವತ್ತೇ ನನ್ನ ಕಣ್ ಟೆಸ್ಟ್, ನನ್ನ ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಅದು ರೂಲ್ಸೇ ಬಂದ್ಬಿಟ್ಟಿದೆ. ಸೊ ನಾವು ಪ್ರತಿ ಸಲ ಕಿಡ್ನಿನಲ್ಲಿ ಶುಗರ್ ಇಂದ ಹೇಳಕ್ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ಇಂಡೈರೆಕ್ಟ್ ಟೆಸ್ಟ್ ಅಂತ ಹೇಳ್ತೀವಿ. ಕಣ್ಣಲ್ಲೂ ಇರೋ ಬ್ಲಡ್ ವೆಸಲ್ಸ್ ಸೇಮ್, ಅಂದ್ರೆ ನರಗಳಂತ ಏನ್ ಹೇಳ್ತೀವಿ, ಕಿಡ್ನಿನಲ್ಲಿರೋ ನರಗಳು ಕೂಡ ಸೇಮ್. ಈಗ ನಿಮ್ಗೆ ಕಣ್ಣಲ್ಲಿ ಇದ್ರೆ ಶುಗರ್, ಆ ಇಂಡೈರೆಕ್ಟ್ ಟೆಸ್ಟ್ ಅದ್ ಮಾಡಿ ನೋಡಿದ್ರೆ 70 to 80% ನಿಮ್ಗೂ ಕಿಡ್ನಿನಲ್ಲೂ ಪ್ರಾಬ್ಲಮ್ ಇದೆ ಅಂತ. ಯಾವಾಗಲೂ ನಮಗೆ ಎಸ್ಪೆಷಲಿ ಟೈಪ್ 2 ಡಯಾಬಿಟೀಸ್ ಅಂತ ಹೇಳ್ತೀವಿ. ಟೈಪ್ 1 ಡಯಾಬಿಟೀಸ್ ಅಲ್ಲಿ ಸ್ವಲ್ಪ ಹೇಳೋದು ಕಷ್ಟ ಆಗುತ್ತೆ, ಬಿಕಾಸ್ ಅದು ಚಿಕ್ಕವ್ರಿಗೆ ಬರೋದು. ಟೈಪ್ 2 ಡಯಾಬಿಟೀಸ್ ಅಲ್ಲಿ ಎನಿ ಏಜ್, ಈ ನಡುವೆ ಅಂತೂ ನಮಗೆ 35-40 ಇಯರ್ಸ್ಗೂ ಶುಗರ್ ಬರೋ ಪೇಷಂಟ್ಸ್ ನಾವು ನೋಡ್ತಾ ಇರ್ತೀವಿ. 35 to 40 ಇಂದ 60-70 ತನಕ ಯಾರಿಗಾದ್ರೂ ಶುಗರ್ ಬಂದ್ರೆ ಇಮಿಡಿಯೇಟ್ ಆಗಿ ಅದೇ ದಿವಸ ನಾವು ಐ ಟೆಸ್ಟ್, ಬ್ಲಡ್ ಟೆಸ್ಟ್ ಅಂಡ್ ಯೂರಿನ್ ಟೆಸ್ಟ್ ಮಾಡ್ಸಕ್ಕೆ ಅಡ್ವೈಸ್ ಮಾಡ್ತೀವಿ. ಡಾಕ್ಟರ್, ಈಗ ಕಿಡ್ನಿಯಲ್ಲಿ ಏನಾದ್ರೂ ತೊಂದರೆಗಳ ಆಯ್ತು, ಸಮಸ್ಯೆಗಳ ಆಯ್ತು ಅಂತ ಅಂದ್ರೆ ಯಾವ ತರ ಸಮಸ್ಯೆಗಳು ಜನರನ್ನ ಕಾಡಬಹುದು, ಹೇಗೆ ಗೊತ್ತಾಗತ್ತೆ? ಸೊ ನಾನು ಹೇಳಿರೋ ಪ್ರಕಾರ, ಸೊ ಕಿಡ್ನಿ ಪ್ರಾಬ್ಲಮ್ ಬಂದ ತಕ್ಷಣ ಏನೇನ್ ಪ್ರಾಬ್ಲಮ್ಸ್ ಆಗ್ಬೋದು ಅಂದ್ರೆ ಚಿಕ್ಕವರಿಂದ ದೊಡ್ಡವ್ರ ತನಕ, ಡಿಪೆಂಡಿಂಗ್ ಅಪಾನ್ ಯಾವ ತರ ಕಿಡ್ನಿ ಪ್ರಾಬ್ಲಮ್ಸ್ ಇದೆ. ತುಂಬಾ ಸಣ್ಣ ಪುಟ್ಟ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದು ತುಂಬಾ ಲಾಸ್ಟ್ ಸ್ಟೇಜ್ ಡಯಾಲಿಸಿಸ್, ಎಷ್ಟೊಂದ್ ಜನ OPD ಬರ್ತಾರೆ, ನಾನು ಡಯಾಲಿಸಿಸ್ ಸ್ಟೇಜಿಗೆ ಬಂದಿದೆ ಅಂತ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಬಿಕಾಸ್ 2 ಕಿಡ್ನಿ ಇರೋದ್ರಿಂದ ಎಷ್ಟೊಂದ್ ಸಲ ಅವ್ರ ಸಿಂಪ್ಟಮ್ಸೇ ತೋರ್ಸಲ್ಲ, ಅವ್ರಿಗೇನು ಸಿಂಪ್ಟಮ್ಸೇ ಇರಲ್ಲ. ಸೊ ಅದಕ್ಕೆ ನಿಮ್ಗೆ ಹೇಳ್ದಂಗೆ ಇದಕ್ಕೆ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ನಿಮ್ಗೆ ಇನ್ ಜನರಲ್ ಯಾವ್ಯಾವ ಸಿಂಪ್ಟಮ್ಸ್ ಏನೇನ್ ಇದ್ರೆ ನನಗೆ ಕಿಡ್ನಿ ಪ್ರಾಬ್ಲಮ್ ಇರೋ ಚಾನ್ಸಸ್, ಅಥವಾ ನಾನು ಯಾರನ್ನಾದ್ರೂ ಕೇಳ್ದೆ ಅವ್ರಿಗೆ ಇದು ಪ್ರಾಬ್ಲಮ್ಸ್ ಇತ್ತು, ಮೋಸ್ಟ್ಲಿ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು ಅಂತ ಕೇಳಿದ್ರೆ, ನೀವು ನನ್ನ ಪ್ರಕಾರ ತುಂಬಾ ಸುಸ್ತಾಗೋದು, ರಾತ್ರಿ ನಿದ್ದೆ ಬರಲ್ಲ, ರಾತ್ರಿ ತುಂಬಾ ಸಲ ಯೂರಿನ್ ಹೋಗೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಬ್ರೈನ್ ಹೆಂಗ್ ಆಕ್ಟಿವೇಟ್ ಮಾಡಿದೆ ಅಂದ್ರೆ ಬರೀ ಡೇ ಟೈಮ್ ನಾವು ಯೂರಿನ್ ಪಾಸ್ ಮಾಡಬೇಕು, ನೈಟ್ ಟೈಮ್ ಪಾಸ್ ಮಾಡಬಾರ್ದು. ಮಾಡಿದ್ರೆ 1 ಸಲ 2 ಸಲ ಅಷ್ಟೇ. ಇನ್ ಕೇಸ್ ನೈಟ್ ಟೈಮ್ ನಾವು 2ಕ್ಕಿಂತ 3 ಸಲ ಮತ್ತೆ ಯೂರಿನ್ ಪಾಸ್ ಮಾಡ್ತಾ ಇದೀವಿ, ಅದು ಡೌಟ್ ಆದ್ರೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅಂತ. ಆಮೇಲೆ ಯೂರಿನ್ ಮಾಡಿದಾಗ ಪ್ರಾಬ್ಲಮ್ ಬರೋದು, ಫುಲ್ ಟೈಟ್ ಆಗಿ ಯೂರಿನ್ ಬರೋದು, ಅಥವಾ ಯೂರಿನ್ ಮಾಡಿದಾಗ ರಕ್ತ ಬರೋದು, ಯೂರಿನ್ ಮಾಡಿದಾಗ ಏನಾದ್ರು ಕ್ಯೂ ತರ ಪಸ್ ತರ ಬರೋದು, ಅಥವಾ ಕಲ್ ನೋಡ್ಕೊಳ್ಳೋದು. ಎಷ್ಟೊಂದ್ ಜನ ಕಲ್ ಬರುತ್ತೆ ಯೂರಿನ್ ಪಾಸ್ ಮಾಡಿದಾಗ. ಸೊ ಈ ತರ ಯೂರಿನ್ ಪ್ರಾಬ್ಲಮ್ ಅಂದ್ರೆ ಫ್ರೀ ಆಗಿ ಹೋಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಬರ್ತಾ ಇದೆ ಸ್ಟಾರ್ಟ್ ಮಾಡೋದ್ರಲ್ಲಿ, ಎಂಡ್ ಮಾಡೋದ್ರಲ್ಲಿ, ಅಥವಾ ಯೂರಿನ್ ನಲ್ಲಿ ಕಫ ತರ ಬರ್ತಾ ಇದೆ, ಅಥವಾ ಒಂಥರ ಕಲರೇ ಚೇಂಜ್ ಆಗಿದೆ, ಎನಿ ಚೇಂಜ್ ಇನ್ ಯೂರಿನ್, ಅದೆಲ್ಲ ನೋಡ್ಕೊಂಡ್ರೆ ನೀವು ಡೆಫಿನೆಟ್ಲಿ ಒಂದು ಕಿಡ್ನಿ ಡಾಕ್ಟರ್ನ ಮೀಟ್ ಮಾಡಬೇಕು. ಅಥವಾ ತುಂಬಾ ದಾಹ ಆಗ್ತಿದೆ, ನಿಮ್ಗೆ ಫುಲ್ ಬಾಡಿನಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇದೆ, ಊತ ಬರ್ತಿದೆ, ನಿಮ್ ಕಣ್ಣಲ್ಲಿ ಊತ ಬರ್ತಿದೆ, ಕಾಲಲ್ಲಿ ಊತ ಬರ್ತಿದೆ, ಇದೆಲ್ಲ ಇಂಡೈರೆಕ್ಟ್ಲಿ ಏನ್ ಹೇಳುತ್ತೆ ಅಂದ್ರೆ ನಿಮ್ಗೆ ಏನೋ ಕಿಡ್ನಿನಲ್ಲಿ ಪ್ರಾಬ್ಲಮ್ ಇದೆ. ಬಿಕಾಸ್ ನಾನು ಹೇಳ್ದಂಗೆ ಎಕ್ಸ್ಟ್ರಾ ನೀರು ತೆಗೆಯೋದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಕಿಡ್ನಿದು. ಎಕ್ಸ್ಟ್ರಾ ನೀರು ನಿಮ್ ಬಾಡಿನಲ್ಲಿ ಬರಲೇಬಾರ್ದು. ಎಕ್ಸ್ಟ್ರಾ ನೀರು ಬರ್ತಾ ಇದ್ರೆ ಫಸ್ಟ್ ಆಫ್ ಆಲ್ ನೀವು ಕಿಡ್ನಿ ಪ್ರಾಬ್ಲಮ್ ಇದೆ ನೋಡ್ಬೇಕು. ಸೊ ಇದೆಲ್ಲ ಚಿಕ್ಕ ಪುಟ್ಟ ಅಂದ್ರೆ ಏನೇನ್ ಆಗಬಹುದು ಅಂತ ಆಗಕ್ಕೆ ಎಷ್ಟೊಂದ್ ಸಲ ಹೇಳ್ದಂಗೆ ನಿಮ್ಗೆ ಏನು ಗೊತ್ತೇ ಆಗಲ್ಲ, ಬಿಕಾಸ್ 2 ಕಿಡ್ನಿಗಳಿದೆ. ಸೊ ಯೂಶಲಿ ನಮ್ಗೆ 50-60% ಆಫ್ ಟೈಮ್ಸ್ ಕಿಡ್ನಿ ಪ್ರಾಬ್ಲಮ್ ಇದೆಯಾ ಅಂತಾನು ಗೊತ್ತಾಗಲ್ಲ. ಸೊ ನಮ್ಮ ಹತ್ರ OPD ಬಂದವರೆಲ್ಲ ಆಲ್ಮೋಸ್ಟ್ 3rd-4th ಸ್ಟೇಜ್ ಆದ್ಮೇಲೆ ಬರೋದು, ಯಾರು ಅರ್ಲಿ ಸ್ಟೇಜ್ ಅಲ್ಲಿ ಯಾರು ಬರೋದೇ ಇಲ್ಲ, ಬಿಕಾಸ್ ಅವ್ರಿಗೇನು ಗೊತ್ತೇ ಆಗಲ್ಲ ಪ್ರಾಬ್ಲಮ್ ಇದೆ ಅಂತ. ಈಗ ಈ ಮೂತ್ರಪಿಂಡದ ಸಮಸ್ಯೆಗಳು ಬರುತ್ತೆ ಅನ್ನೋದಾದ್ರೆ ನೀವು ಕಾರಣಗಳು ಹೇಳಿದ್ರಿ ಏನಕ್ಕೆ ಬರುತ್ತೆ ಅಂತ. ಈ ಮೂತ್ರಪಿಂಡದಲ್ಲಿ ತೊಂದರೆ ಆಗಿದೆ ಅನ್ನೋದಕ್ಕೆ ಲಕ್ಷಣಗಳನ್ನು ನೀವು ಹೇಳ್ತಾ ಇದ್ದೀರಾ. ಈ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಮೂತ್ರ ವಿಸರ್ಜನೆ ಹೆಚ್ಚಾದಾಗ ರಾತ್ರಿ ಹೊತ್ತು ಇದನ್ನ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಅನ್ಕೋಬಹುದು ಅಂತ. ಶುಗರ್ ಇದ್ದವ್ರಿಗೆ ಇದು ಮಾಮೂಲಿ ಅಂತ ಅನ್ನಿಸ್ಬಿಡತ್ತೆ. ಈಗ ನಾನು ಡಯಾಬಿಟಿಕ್ ಪೇಷಂಟು, ನಾನು ಹೆಚ್ಚು ಮೂತ್ರ ವಿಸರ್ಜನೆ ಮಾಡ್ತೀನಿ, ಹಾಗಾಗಿ ಇದು ನಾರ್ಮಲ್. ಹಾಗಾಗಿ ಶುಗರ್ ಅಥವಾ BP-ನಾದ್ರೆ ಪ್ರತಿ 3 ತಿಂಗಳಿಗೆ ಅಥವಾ ಪ್ರತಿ ತಿಂಗಳಿಗೂ, ಈಗಂತೂ ಮನೇಲೇ ಇನ್ಸ್ಟ್ರೂಮೆಂಟ್ ಬಂದ್ಬಿಟ್ಟಿದೆ, ಚೆಕ್ ಮಾಡ್ಕೊಳ್ತಾರೆ. ಆದ್ರೆ ಯಾರು ಕಿಡ್ನಿ ಚೆಕ್ ಮಾಡ್ಕೊಳಕ್ಕಂತೂ ಹೋಗಲ್ಲ. ನೀವ್ ಹೇಳಿದ್ರಿ ಆತರ ಏನಾದ್ರೂ ಸಮಸ್ಯೆ ಇದ್ದಾಗ ಬಂದಾಗ ನಾವು ಇದನ್ನ ಹೇಳ್ತೀವಿ, ಕಣ್ಣು ಟೆಸ್ಟ್ ಮಾಡಿಸ್ಕೊಳ್ಳಿ, ಕಿಡ್ನಿ ಟೆಸ್ಟ್ ಮಾಡಿಸ್ಕೊಳ್ಳಿ, ಶುಗರು BP ಇರೋರು ಅಂತ ಹೇಳ್ತೀರಾ. ನೀವು ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಬಿಕಾಸ್ ಈಗ ಏನಾಗ್ತಿದೆ ಅಂದ್ರೆ ಕಾಲ ಚೇಂಜ್ ಆಗ್ತಿದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ನಾವು ಹೊರಗಡೆ ಫುಡ್ ತುಂಬಾ ಜಾಸ್ತಿ ತಿಂತೀವಿ, ಮನೆ ಫುಡ್ ತಿನ್ನಲ್ಲ. ಪ್ಲಸ್ ನಮ್ ತಂದೆ ತಾಯಿಯರೆಲ್ಲ ಇರೋ ಕಾಲದಲ್ಲಿರೋ ಟೈಮ್ ಏನಿತ್ತು ಅದಿಲ್ಲ ಈಗ. ಸೊ ಈಗ ತುಂಬಾ ಜಾಸ್ತಿ ಹಾರ್ಟ್ ಅಟ್ಯಾಕ್ಸ್ ಚಿಕ್ಕ ಮಕ್ಕಳಿಗೆ. ರೀಸೆಂಟ್ಲಿ ನ್ಯೂಸ್ ಪೇಪರ್ ಅಲ್ಲಿ ಓದಿದೆ, 8th ಸ್ಟ್ಯಾಂಡರ್ಡ್ ಹುಡುಗಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬಿಕಾಸ್ ಇಟ್ ಇಸ್ ಚೇಂಜಿಂಗ್, ಎಲ್ಲ ಥಿಂಗ್ಸ್ ಚೇಂಜ್ ಆಗ್ತಾ ಇದೆ. ಮುಂಚೆ ಹೆಂಗಿತ್ತು ಹಂಗಿಲ್ಲ, ಎಲ್ಲ ಚೇಂಜ್ ಆಗ್ತಿದೆ. ಸೊ ನಾವ್ ನಮ್ ಕಡೆಯಿಂದ ಲಾಸ್ಟ್ ಮಂತ್ ಅಲ್ಲಿ ವರ್ಲ್ಡ್ ಕಿಡ್ನಿ ವೀಕ್ ಅಂತ ಇತ್ತು. ಸೊ ನಮ್ ಪ್ರಚಾರ ನಮ್ ಕಡೆಯಿಂದ ಏನಂದ್ರೆ, ನೀವು ಸ್ವಲ್ಪ ಒಂದು 20-25 ಇಯರ್ಸೇ ಇರ್ಲಿ, ಆವಾಗ್ಲಿಂದ ಪ್ರತಿ ವರ್ಷ ನಿಮ್ ಬರ್ಡೇ ಟೈಮ್ಗೆ
ನಿಮ್ಗೆ ಒಂದು ಗಿಫ್ಟ್ ಕೊಟ್ಬಿಡಿ, ನೀವೇ ಒಂದು ರೂಟೀನ್ ಟೆಸ್ಟ್ ಮಾಡಿಸ್ಕೊಂಬಿಡಿ. ಬಿಕಾಸ್ ಈಗ ಹೇಗಿದೆ ಅಂದ್ರೆ ಏನು ಹೇಳಕ್ಕಾಗಲ್ಲ, ಮುಂಚೆ ಬರುತ್ತಾ ಆಮೇಲೆ ಬರುತ್ತಾ ಪ್ರಾಬ್ಲಮ್ಸ್ ಬಗ್ಗೆ ಹೇಳಕ್ಕಾಗಲ್ಲ. ಸೊ ಲೆಟ್ ಅಸ್ ಬಿ ಸೇಫ್. ಮುಂಚೆ ನಾವೇ ಪ್ರಿಕಾಷನ್ಸ್ ತರ ತಗೊಂಬೇಡ. ಸೊ ಪ್ರತಿ ವರ್ಷ ನಿಮ್ ಬರ್ಡೇಗೆ ನೋಡಿ, ನಿಮ್ಗೆ BP ಇದೆ, ಶುಗರ್ ಇದೆ ಅಂದ್ರೆ ಖಂಡಿತ ನೀವು ಟೆಸ್ಟ್ ಮಾಡಿಸ್ಲೇಬೇಕು. ನಿಮ್ BP ಶುಗರ್ ಹೆಂಗ್ ಕಂಟ್ರೋಲ್ ಇದೆ ಅದ್ರ ಪ್ರಕಾರ 3 ತಿಂಗಳಿಗೆ ಒಂದ್ಸಲನ 6 ತಿಂಗಳಿಗೆ ಒಂದ್ಸಲನ ಅದ್ ನೀವು ಖಂಡಿತ ಮಾಡೇ ಮಾಡ್ತೀರಾ. ಬಟ್ ನಿಮ್ಗೆ ಏನೂ ಇಲ್ಲ, ಈಗ ಏನೂ ಇಲ್ಲದೆ ಇರೋರ್ಗೆ ನಾವ್ ಏನ್ ಪ್ರಚಾರ ಮಾಡ್ತಿರೋದಂದ್ರೆ, ಐ ಹೋಪ್ ಈ ರೇಡಿಯೋ ಇಂಟರ್ವ್ಯೂ ಥ್ರೂ ತುಂಬಾ ಜನಕ್ಕೆ ಇದು ಸ್ಪ್ರೆಡ್ ಆಗುತ್ತೆ. ಪ್ರತಿ ವರ್ಷ ನಿಮ್ ಬರ್ಡೇ ದಿನ ಒಂದು ರೂಟೀನ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಂದು 20-30% ಆದ್ರೂ ನಮ್ಗೆ ಡಯಾಗ್ನೋಸಿಸ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ನಮ್ ಕಡೆಯಿಂದ ಅದೇ ನಾವು ಆಗೋದನ್ನ ನಾವ್ ಏನ್ ಮಾಡಕ್ಕಾಗಲ್ಲ. ಬಿಕಾಸ್ ಒಂದ್ಸಲ ಕಿಡ್ನಿ ಪ್ರಾಬ್ಲಮ್ ಬಂದ್ರೆ ಮೋಸ್ಟ್ಲಿ ಅದು ಇರಿವರ್ಸಿಬಲ್ ಆಗಿರುತ್ತೆ. ಆ ಡ್ಯಾಮೇಜ್ ನಾವು ಮತ್ತೆ ಕ್ಯೂರ್ ಮಾಡಕ್ ಆಗಲ್ಲ. ಎಕ್ಸೆಪ್ಟ್ ಕೆಲವು ಜಾಗ ಯಾವಾಗ ಇನ್ಫೆಕ್ಷನ್ ಇದ್ರೆ ಬೇಕಾದ್ರೆ ಆಂಟಿಬಯೋಟಿಕ್ ಕೊಡ್ಬೋದು, ಕಲ್ಲಿದ್ರೆ ಕಲ್ ತೆಗಿಬಹುದು. ಬಟ್ ಕಿಡ್ನಿ ಡ್ಯಾಮೇಜ್ ಆಗಿದ್ರೆ ಅದ್ ಮತ್ತೆ ವಾಪಸ್ ಸರಿ ಮಾಡಕ್ ಆಗಲ್ಲ. ನಾವು ಪ್ರಿಕಾಷನ್ಸ್ ಆದ್ರೂ ತಗೊಬಹುದು. ಬೇಗ ಡಯಾಗ್ನೋಸಿಸ್ ಆದ್ರೆ ಬೇಗ ಟ್ರೀಟ್ಮೆಂಟ್ ಕೂಡ ಶುರು ಮಾಡಬಹುದು. ಡಾಕ್ಟರ್, ನೀವ್ ಹೇಳ್ದಂಗೆ ಟೆಸ್ಟ್ ಅಂತಂದ್ರೆ ಬರೀ ಯೂರಿನ್ ಟೆಸ್ಟ್ ಅಷ್ಟೇನಾ? ಬೇಸಿಕಲಿ ರಕ್ತ ಟೆಸ್ಟ್ ಮಾಡ್ಬೇಕು ನಾವು. ರಕ್ತ ಟೆಸ್ಟ್ ಅಂಡ್ ಯೂರಿನ್ ಟೆಸ್ಟ್ ಇದು ಬೇಸಿಕ್ ಮಾಡ್ಕೊಂಡಿದ್ರೆ ಸಾಕು. ರಕ್ತ ಟೆಸ್ಟ್ ಅಂದ್ರೆ ನಮ್ದು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಬರುತ್ತೆ. ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂದ್ರೆ ನಮ್ ಬಾಡಿನಲ್ಲಿ ನಾನು ಹೇಳ್ದಂಗೆ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈ ವೇಸ್ಟ್ ಹೆಂಗ್ ಬರುತ್ತೆ ಅಂದ್ರೆ ನಾವು ಮಾಡೋ ಕೆಲಸದಲ್ಲೆಲ್ಲ ಅದು ಇಟ್ಸ್ ಅ ಪ್ರಾಡಕ್ಟ್ ಆಫ್ ಮೆಟಬಾಲಿಸಮ್. ಅಂದ್ರೆ ನಾವ್ ಏನ್ ಕೆಲಸ ಮಾಡ್ತೀವಿ ಬಾಡಿನಲ್ಲಿ ಅದು ವೇಸ್ಟ್ ತರ ಫಾರ್ಮ್ ಆಗುತ್ತೆ. ಅದು ಕಿಡ್ನಿ ಫಿಲ್ಟರ್ ಮಾಡಿ ತೆಗೆದ್ಬಿಟ್ಟು ಯೂರಿನ್ ಫಾರ್ಮ್ ಮಾಡುತ್ತೆ. ಸೊ ಆ ವೇಸ್ಟ್ ಬಾಡಿನಲ್ಲಿ ಇದೆಯೋ ಇಲ್ವಾ ಅಂತ ಚೆಕ್ ಮಾಡಕ್ಕೆ ನಾನಾಕಾರ ವೇಸ್ಟ್ ಗಳೆಲ್ಲ ಬರುತ್ತೆ. ಸೊ ನಾವ್ ಎಲ್ಲ ಚೆಕ್ ಮಾಡಕ್ಕಾಗಲ್ಲ. ಸೊ ಎಲ್ಲದರಲ್ಲೂ ಸೇರಿ ಒನ್ ಟೆಸ್ಟ್ ನಾವು ಮಾಡಬಹುದು, ದಟ್ ಇಸ್ ಬ್ಲಡ್ ಯೂರಿಯಾ ಅಂಡ್ ಕ್ರಿಯಾಟಿನಿನ್ ಅಂತ. ಈ ಬ್ಲಡ್ ಯೂರಿಯಾ ಅಂಡ್ ಕ್ರಿಯಾಟಿನಿನ್ ಲೆವೆಲ್ಸ್ ನೋಡಿದ್ರೆ ಒಂದು ಇಂಡೈರೆಕ್ಟ್ ನಮ್ಗೆ ಐಡಿಯಾ ಬರುತ್ತೆ ಬಾಡಿನಲ್ಲಿ ವೇಸ್ಟ್ ಜಮಾ ಆಗ್ತಿದೆಯೋ ಇಲ್ವೋ ಅಂತ, ಇಲ್ಲ ಎಲ್ಲ ರಿಲೀಸ್ ಆಗ್ತಿದೆಯೋ ಇಲ್ವೋ ಅಂತ. ಬೇರೆ ನೀವು ಟೆಸ್ಟ್ ನೋಡಕ್ ಹೋದ್ರೆ ತುಂಬಾ ಟೆಸ್ಟ್ ಬರ್ತವೆ. ಒಂದು ಸ್ಕ್ಯಾನ್ ಮಾಡಿಸ್ಬೇಕು, ಒಂದು ಬೇರೆ ಸ್ಕ್ಯಾನ್ DTP ಅಂತೆಲ್ಲ ಬರುತ್ತೆ, ತುಂಬಾ ಟೆಸ್ಟ್ ಇದೆ. ಬಟ್ ಬೇಸಿಕ್ ಆಗಿ ನೀವು ಜಸ್ಟ್ ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ ಇದೆಯೋ ಇಲ್ವೋ ಅಂತ ಗೊತ್ತಾಗಕ್ಕೆ ಒಂದು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಬರುತ್ತೆ, ಅದು. ಅಂಡ್ ಯೂರಿನ್ ರೂಟೀನ್ ಅಂದ್ರೆ ಯೂರಿನ್ ಪ್ರೊಡ್ಯೂಸ್ ಆಗ್ತಿರೋದನ್ನ ನಾವು ಚೆಕ್ ಮಾಡ್ತೀವಿ. ಸೊ ನಾರ್ಮಲಿ ಪ್ರೋಟೀನ್ ಲೀಕ್ ಆಗಬಾರ್ದು. ನಮ್ಮ ಕಿಡ್ನಿ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂದ್ರೆ ಪ್ರೋಟೀನ್ ಲೀಕ್ ಆಗಬಾರ್ದು. ನಾವು ಯೂರಿನ್ ಟೆಸ್ಟ್ ಮಾಡಿದಾಗ ಪ್ರೋಟೀನ್ ಲೀಕು ಅಥವಾ ರಕ್ತ ಅಥವಾ ಇನ್ಫೆಕ್ಷನ್ ಏನಾದರೂ ಇದ್ರೆ ಇಟ್ ಮೀನ್ಸ್ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ. ಬಟ್ ಡಾಕ್ಟ್ರಿ, ಈಗ ಶುಗರ್ ಟೆಸ್ಟಿಗೆ ಹೋದವರು ಎಲ್ಲರೂ ಬ್ಲಡ್ ಕೊಡ್ತಾರೆ ಟೆಸ್ಟಿಗೆ. ಆವಾಗ ಪರ್ಟಿಕ್ಯುಲರ್ ಆಗಿ ಈ ಟೆಸ್ಟ್ ಮಾಡಿ ಅಂತ ಇವ್ರು ಹೇಳಬೇಕಾ ಹೇಗೆ? ಎಸ್, ಪರ್ಟಿಕ್ಯುಲರ್ಲಿ ಹೇಳಲೇಬೇಕು. ಬಿಕಾಸ್ ನಾವು ಶುಗರ್ ಟೆಸ್ಟ್ ಮಾಡೋದ್ರಲ್ಲಿ 90% ಆಫ್ ದ ಟೈಮ್ ನಾವು ಮಾಡೋದು ಫಾಸ್ಟಿಂಗ್, ಪೋಸ್ಟ್ ಪ್ರ್ಯಾಂಡಿಯಲ್ ಅಂಡ್ HbA1c ಅಂತ. ಈ 3 ಟೆಸ್ಟ್ ಅಲ್ಲಿ ಶುಗರ್ ಹೇಗೆ ಕಂಟ್ರೋಲ್ ಇದೆ ಲಾಸ್ಟ್ 3 months ಅಲ್ಲಿ, ಎಂಟಿ ಸ್ಟಮಕ್ ಅಲ್ಲಿ ಎಷ್ಟಿದೆ ಅಂತ ನಾವು ನೋಡ್ತೀವಿ. ಬಟ್ ಇದ್ರ ಜೊತೆಗೆ ನಾವು ರೂಟೀನ್ ಟೆಸ್ಟ್ ಮಾಡ್ಕೊಬೇಕಂದ್ರೆ ಒಂದು ಕಿಡ್ನಿ ಫಂಕ್ಷನ್ ಟೆಸ್ಟ್, ಯೂರಿನ್ ರೂಟೀನ್ ಅಂತ ಮಾಡಿಸ್ಬೇಕು. ಅಂಡ್ ಎಸ್ಪೆಷಲಿ ನೀವು ಕೇಳ್ದಂಗೆ ಶುಗರ್ ಇದ್ದವರು ಖಂಡಿತ ಟೆಸ್ಟ್ ಮಾಡಲೇಬೇಕು. ಎಷ್ಟು ತಿಂಗಳಿಗೆ ಒಂದ್ಸರಿ ಮಾಡಿಸ್ಬೇಕಾಗುತ್ತೆ? ಸೊ ಈಗ ನೀವು ಇಮಿಡಿಯೇಟ್ಲಿ ನಿಮ್ಗೆ ನಿನ್ನೆ ಗೊತ್ತಾಯ್ತು ಡಯಾಬಿಟಿಸ್ ಇದೆ ಅಂದ್ರೆ ನೆನ್ನೆನೆ ಅಥವಾ ಇವತ್ತು ವಿತಿನ್ 1 or 2 days ನೀವು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಅಂಡ್ ಐ ಟೆಸ್ಟ್ ಮಾಡಿಸ್ಬೇಕು. ಆ ರಿಪೋರ್ಟ್ ಪ್ರಕಾರ ನಾವು ಡಿಸೈಡ್ ಮಾಡ್ಬೋದು. ಇನ್ ಕೇಸ್ ಎಲ್ಲ ನಾರ್ಮಲ್ ಇದೆ once a year ಮಾಡ್ಬೋದು. ಇನ್ ಕೇಸ್ ಏನೋ ಪ್ರಾಬ್ಲಮ್ ಇದೆ 3 ತಿಂಗಳಿಗೆ 6 ತಿಂಗಳಿದೆ, ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಯಾರಿದ್ದಾರೆ, ಕಣ್ ಡಾಕ್ಟರ್ ಯಾರಿದ್ದಾರೆ ಅಥವಾ ಕಿಡ್ನಿ ಡಾಕ್ಟರ್ ಯಾರಾದರೂ ಇದ್ರೆ ಒಂದ್ಸಲ ಅವ್ರಿಗೆ ತೋರಿಸ್ಕೊಂಡು ಅದನ್ನ ಫಾಲೋ ಅಪ್ ಅದ್ರ ಪ್ರಕಾರ ಬರುತ್ತೆ. ಬಟ್ ಜನರಲ್ ಏನಂದ್ರೆ ನಾವು ಟೆಸ್ಟೇ ಮಾಡಿಸಲ್ಲ. ಎಲ್ಲ ನಾವು ಚೆನ್ನಾಗಿದ್ದೀವಿ ಟೆಸ್ಟ್ ಏನು ಮಾಡಿಸ್ಕೊಳ್ಳೋದೇ ಬೇಕಾಗಿಲ್ಲ ಅಂತ. ಇನ್ಫ್ಯಾಕ್ಟ್ ನನ್ನ ಮನೇಲೂ ಕೇಳಿಸ್ಕೊಳ್ತೀನಿ, ಅವರೇ ಹೇಳ್ತೀನಿ. ನನ್ನ ಡಾಕ್ಟರ್ ಇದ್ರು ಕೂಡ ನಮ್ಮ ಮನೇಲಿ ಕೇಳ್ಕೊಳ್ಳಲ್ಲ, ಇಲ್ಲ ಎಲ್ಲ ನಾರ್ಮಲ್ ಇದೆ, ನಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಸೊ ಬಟ್ ಅದಕ್ಕೋಸ್ಕರ ಟೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಎಸ್ಪೆಷಲಿ ಶುಗರ್ BP ಇದ್ದವ್ರಿಗೆ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡೋಕ್ಕೆ ನಾನು ಅಡ್ವೈಸ್ ಮಾಡ್ತೀನಿ. ಡಾಕ್ಟ್ರೆ, ಈ ಕಿಡ್ನಿ ವಿಚಾರ ಮಾತಾಡಕ್ ಹೋದ್ರೆ ಇನ್ನು ಸಾಕಷ್ಟು ಇದೆ. ನೀವು ಹೇಳಿದ್ರಿ ಬರೀ ಯೂರಿನ್ ಬಗ್ಗೆನೇ ನಾನು 1 hour ನಾನು ಮಾತಾಡಬಹುದು, ಅದರ ಸಮಸ್ಯೆ ಬಗ್ಗೆ ಮಾತಾಡಬಹುದು ಅಂತ. ಈಗ ಹೇಳಿದಿರಾ ಏನೆಲ್ಲ ಪರೀಕ್ಷೆಗಳು ಮಾಡಬೇಕು. BP ಶುಗರ್ ಇರೋರಂತೂ ಕಣ್ಣು ಟೆಸ್ಟು, ಕಿಡ್ನಿ ಟೆಸ್ಟು ಮಾಡಿಸ್ಲೇಬೇಕು ಅಂತ ಹೇಳ್ತಾ ಇದ್ದೀರಾ. ಸಮಸ್ಯೆ ಕಂಡು ಬಂದಲ್ಲಿ 6 ತಿಂಗಳಿಗೆ ಒಂದ್ಸರಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ. ಇನ್ನಷ್ಟು ಮಾತಾಡೋದು, ಇನ್ನಷ್ಟು ಇನ್ಫಾರ್ಮೇಶನ್ಸ್ ನಿಮ್ಮಿಂದ ನಮಗೆ ಬೇಕು, ನಮ್ಮ ಕೇಳುಗರಿಗೆ ಇನ್ನಷ್ಟು ವಿಚಾರಗಳು ತಲುಪಬೇಕು. ಆದರೆ ಇವತ್ತಿನ ಕಾರ್ಯಕ್ರಮದ ಸಮಯ ಮುಗಿತಾ ಇರೋದ್ರಿಂದ ಮುಂದಿನ ವಾರ ಮತ್ತೆ ನೀವು ಬರಬೇಕು, ಮತ್ತಷ್ಟು ಇನ್ಫಾರ್ಮೇಶನ್ಸ್ ಕೊಡಲೇಬೇಕು. ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಬಂದು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಖಂಡಿತ ಧನ್ಯವಾದಗಳು. ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ನ ಮೂತ್ರಪಿಂಡ ಶಾಸ್ತ್ರಜ್ಞರಾದ ಡಾಕ್ಟರ್ ಸೈದಾ ಹುರ್ಮತ್ ಅವರು. ಇವರೊಂದಿಗೆ ನಿರ್ಮಲಾ ಎಸ್. ಪ್ರಸ್ತುತಿ AV ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, JC ರಸ್ತೆ, ಬೆಂಗಳೂರು.
ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.